ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ಬಂದು ಕಾಂತಾರ ಮೂವಿಗೆ ಹೋಗ್ತಾ ಇದ್ದೀವಿ. ಹಾಗಾಗಿ 3:40 ಶೋ. ಸೊ ಹಾಗಾಗಿ ಈಗ ನನ್ನ ಮಗಳದು ಸ್ಕೂಲ್ ಮುಗೀತು. ಫಸ್ಟ್ ಡೇ ಸ್ಕೂಲ್ ಅಂತಲೇ ಹೇಳ್ಬೋದು, ಆಫ್ಟರ್ ದಸರಾ ಹಾಲಿಡೇಸ್ ಆದಮೇಲೆ. ಸೊ ಈಗ ಊಟ ಮಾಡಿ ಹೋಗಬೇಕು. ಸೊ ಹೇಗಿದೆ ಅಂತ ಗೊತ್ತಿಲ್ಲ. ನಾನು ಲಾಕ್ಡೌನ್ ಆದಮೇಲೆ ಫಸ್ಟ್ ಮೂವಿ ಅಂತಲೇ ಹೇಳ್ಬೋದು. ಅದಕ್ಕಿಂತ ಒಡೆಯ ಲಾಸ್ಟ್ ಆಗಿತ್ತು. ಸೊ ಲಾಕ್ಡೌನ್ ಆದಮೇಲೆ ಯಾವುದೇ ಥರ ಶೋಗೆ ಹೋಗಿಲ್ಲ. ಆಮೇಲೆ ಪ್ರೆಗ್ನೆಂಟ್ ಆದೆ, ಮಗು ಆಯಿತು. ಸೊ ಇದರಲ್ಲೇ ಆಗೋಯಿತು. ನನ್ನ ಮಗಳದ್ದು ಫಸ್ಟ್ ಫಿಲ್ಮ್ ಅಂತಲೇ ಹೇಳ್ಬೋದು ಕಾಂತಾರ. ಸೊ ಥಿಯೇಟ್ರಲ್ಲಿ ಹೇಗೋ ಗೊತ್ತಿಲ್ಲ, ಅವಳನ್ನ ಹೇಗೆ ಇಟ್ಕೊಂಡು ನೋಡ್ತೀನೋ ಗೊತ್ತಿಲ್ಲ. ಭಾಳ ತರಲೆ ಅವಳು, ಇರ್ತಾಳೋ ಇಲ್ಲೋ ಗೊತ್ತಿಲ್ಲ. ಹೇಗೋ ಒಂದು ನೋಡ್ಕೊಬರೋಣ ಅಂತ ಮನ್ಸು ಮಾಡಿ ಬುಕ್ ಮಾಡಿದ್ದೀನಿ. ಸೊ ಈಗ ಊಟ ಮಾಡಿ ಹೊರಡೋದು. ಎಲ್ಲಿಗೆ ಹೋಗೋದು ಬಾಬು? ಕಾಂತಾರಕ್ಕೆ ಹೋಗೋದಾ? ಏನಕ್ಕೆ? ಫಿಲ್ಮ್ ನೋಡಕ್ಕೆ ಹೋಗೋದಾ? ಫಸ್ಟ್ ಫಿಲ್ಮು ಕಾಂತಾರ. ಏನೇನು ಮಾಡಿದ್ರಿ ಇವತ್ತು ಸ್ಕೂಲಲ್ಲಿ? ಡ್ರಾಯಿಂಗ್ ಮಾಡಿಸಿದ್ರಾ? ಮತ್ತೆ ಹಾಂ ಅದು ಮಾಡಿಸಿದ್ರಾ? ಚೋಟೆ ಮೋಟೆ ಮಾಡಿಸಿದ್ರಾ? ಓಕೆ. ನಾನು ಊಟ ಮಾಡಿ ನೀವು ಅಮ್ಮಮ್ಮ ಸ್ನಾನ ಆದಮೇಲೆ ಫೇಸ್ ವಾಶ್ ಮಾಡ್ಕೊಳ್ಳಿ. ಫೇಸ್ ವಾಶ್ ಮಾಡಿಕೊಂಡು ಲೋಷನ್ ಹಾಕ್ಕೊಂಡು ಜೀನ್ಸ್ ಹಾಕ್ಕೊಂಡು ಹಾಂ ನೀನೇ ಹಚ್ಕೋಬೇಕು. ತಿರುಮಲ್ಲ ಆಗ್ತಿರತ್ತ. ಮೋನೆ ಪೂರ ಪಾಡೋಡು ಮಹೇಶಣ್ಣ ಬರ್ತಾರೆ ಅವ ಜೀನ್ಸ್ ಪಾಡು. ರಾತ್ರಿ ಆಗಿಬಿಟ್ರೆ ರಾತ್ರಿ ಮತ್ತೆ ರಿಪೀಟ್ ಆ ಮಹೇಶಣ್ಣಂಗೆ ಹೇಳಿದ್ದೀನಿ ಆಟೋಕ್ಕೆ. ಜೀನ್ಸ್ ಹಾಕ್ಕೊಳ್ತೀರಾ? ಜೀನ್ಸು ಟಿ ಶರ್ಟ್ ನಂಗೆ ಇದೇ ಸಾಕಲ್ಲ ಡ್ರೆಸ್ಸು. ಮತ್ತೇನು? ಜೀನ್ಸ್ ಹಾಕ್ಕೊಂಡು ಈ ಟಾಪ್ ಹಾಕೋಬೇಕಾ? ಏನು ಫ್ಯಾಷನ್ ಡಿಸೈನರ್ ಆಗ್ಬೋದು ನೀವು ಬಿಡು. ಈಗ ಇದೇನು ನೀದು ಸ್ಲೀವ್ಲೆಸ್ ಏನಾಗಿಲ್ಲಪ್ಪ, ಏನು ಕಾಣುತ್ತೆ? ಆಯ್ತು. ಹಾಂ ಕನ್ನಡಕ್ಕೆ ನಿಂಗೆ ಬೇಡ. ಕನ್ನಡಕ್ಕೆ ನಿಂಗೆ ಅವರೆಲ್ಲ ನಗಾಡ್ತಾ ಇದ್ರು ಸಿಗ್ನಲಲ್ಲೆಲ್ಲ. ಇವ್ರು ಕನ್ನಡಕ್ಕೆ ಹಾಕೊಂಡಿರೋದು. ಏನಮ್ಮ ಅಲ್ಲಿ ಉಲಾಯ್ ಬುಡ್ ಪೂಜಾರಮ್ಮ ಪತಪೋರೆ ಉಲಾಯ್ ಬುಡ್ ಪೂಜಾರ ಅಂತ. ಫೋನ್ ಆಗದೆಟ್ಟು ಕೊರ್ಪೆ ನಿಂತ್ಕೊ. ಏನು ಏನು ಎಲ್ಲಿ ಬಂದಿರಮ್ಮ? ಅದೇ ಗೋಲ್ಡನ್ ಟೆಂಪಲ್ ಅವರು ಮಡಿಕೇರಿ ಗೋಲ್ಡನ್ ಟೆಂಪಲ್ ಇದೆಯಲ್ಲ, ಜೈನ್, ಅಲ್ಲಿರೋರೆಲ್ಲ ಹಂಗೆ ಅವ್ರು ಸುತ್ತಾನೆ ಇರ್ತಾರೆ. ಕೈ ಪಾಡೊಚ್ಚಿ ಮಾಲಕ್ಕೆ ಬರ್ತದೆ. ಕ್ಯಾಂಡಿ ತಿನ್ ಬರುತ್ತೆ ಇರ್ದ ಅದಪ್ಪ ಅಂತ. ಸ್ಟೀಮ್ ಫ್ರೈ ಬೊಚ್ಚಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ವೀಡಿಯೋ ಕಂಪ್ಲೀಟಾಗಿ ಮಾಡಲಿಕ್ಕಾಗಿಲ್ಲ. ಸೊ ಕಾಂತಾರ ಮೂವಿ ನೋಡ್ಕೊ ಬಂದಮೇಲೆ
ಲೇಟ್ ಆಗಿತ್ತಲ್ಲ ಮಗಳಿಗೆ ಊಟ ಮಾಡಿಸಿ ಮಲ್ಕೊಬಿಟ್ಟೆ. ಸೊ ವಿಡಿಯೋ ಎಂಡ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಕಾಂತಾರ ಮೂವಿ ಯಾಕೆ ನೋಡಬೇಕು ಅಂದರೆ ಅದೊಂಥರ ಹೇಳ್ತೀವಲ್ಲ, ನಮ್ಮ ತುಳುನಾಡ ದೈವಗಳ ಒಂದು ಏನು ಹೇಳ್ತಾರೆ ಪವಾಡ ಅಂತಲೇ ಹೇಳ್ಬೋದು. ಸೊ ದೈವಗಳ ವಿಷಯಕ್ಕೆ ಯಾರೇ ಹೋದರೂ ಬಿಡಲ್ಲ ಅನ್ನೋದೊಂದೇ ಒಂದು. ಸೊ ಆ ಫಿಲ್ಮ್ ನೋಡ್ಬೇಕಾದ್ರೆ ರಿಷಬ್ ಶೆಟ್ಟಿ ಅವರು ಆ್ಯಕ್ಟ್ ಮಾಡಿರೋದು ನೋಡಿದ್ರೆ ನಿಜವಾಗ್ಲೂ ಕೋಲ ಎಲ್ಲ ನೋಡಿದವರಿಗೆ ಗೊತ್ತಿರುತ್ತೆ. ಸೊ ನಿಜವಾಗ್ಲೂ ದೈವಗಳು ಮೈ ಮೇಲೆ ಬಂದು ಅವ್ರು ಆ ಥರ ಆ್ಯಕ್ಟ್ ಮಾಡಿದ್ದಾರೆ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಸೊ ನಮ್ಮ ತುಳುನಾಡ ದೈವಗಳ ಬಗ್ಗೆ ಕೆಲವೊಬ್ರು ಹೇಳ್ತಾ ಇದ್ದಾರೆ ಇದು ದೈವಗಳನ್ನ ಈ ಥರ ಎಲ್ಲ ತೋರಿಸೋದು ತಪ್ಪು ಅಂತ ಹೇಳಿ. ಆದರೆ ನನ್ನ ಪ್ರಕಾರ ನಮ್ಮ ತುಳುನಾಡು ಅಥವಾ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೈವ ಕೋಲ ಏನು ನಡೆಯುತ್ತೆ ಅದರ ಏನು ಹೇಳ್ತಾರೆ ಅದರ ವಿಶೇಷತೆ ಅಥವಾ ಅವರ ಪವಾಡ, ಅವರ ದೈವಿಕತೆಯನ್ನು ಇಡೀ ಪ್ರಪಂಚಕ್ಕೆ ಸಾರುವ ಒಂದು ಕಾಂತಾರ ಅಂತ ಹೇಳ್ಬೋದು. ಅಷ್ಟು ಅಚ್ಚುಕಟ್ಟಾಗಿ ನಿರ್ದೇಶನ, ಅಷ್ಟು ಎಲ್ಲೂ ಸಹ ನಿಮಗೆ ಒಂದು ಕ್ಷಣ ಹೀಗೆ ಮಾಡಬೇಕು ಅಂತ ಅನಿಸಲ್ಲ, ಅಷ್ಟು ಅದ್ಭುತವಾಗಿತ್ತು. ಎಲ್ಲೋ ಒಂದು ಹೇಳ್ತೀವಲ್ಲ, ಒಂದು ದೈವ ನಮ್ಮ ಹತ್ರನೇ ನಿಂತ್ಕೊಂಡು ಈ ಥರ ಎಲ್ಲ ಮಾಡ್ತಾಯಿದೆ ಅನ್ನೋದೊಂದು ಇದು. ನಾನು ಹೇಳ್ತೀನಲ್ಲ, ಕೋಲದಲ್ಲೂ ಇಷ್ಟು ಅದ್ಭುತವಾಗಿ ನೋಡಿದ್ದಿಲ್ಲ ನಾನು. ಅಷ್ಟು ಅದ್ಭುತವಾಗಿ ರಿಷಬ್ ಶೆಟ್ಟಿ ಅವರು ಆ್ಯಕ್ಟ್ ಮಾಡಿದ್ದಾರೆ. ಸೊ ಕೆಲವೊಂದು ಕಡೆ ನೆಗೆಟಿವ್ ಬರ್ತಾಯಿತ್ತು. ಸೊ ಇದು ಯಾಕೆ ಮಾಡಿದ್ದಾರೆ, ಈ ಥರ ಮಾಡಬಾರ್ದು ಅಂತ. ಮಾಡಲೇಬೇಕು. ಒಂದೊಂದು ಸಂಸ್ಕೃತಿ ಅಥವಾ ಒಂದೊಂದು ಭಾಗದ ಏನು ಪ್ರಸಿದ್ಧಿ ಇರುತ್ತೆ ಅದು ಇಡೀ ವಿಶ್ವದಾದ್ಯಂತ ಎಲ್ಲರಿಗೂ ಗೊತ್ತಾಗಬೇಕು. ಹಾಗೆ ಈ ಫಿಲ್ಮಲ್ಲಿ ಏನು ಹೇಳಿದ್ದಾರೆ ಅಂದರೆ, ನಮ್ಮ ದೈವ ವಿಷಯಕ್ಕೆ ಬಂದರೆ ಅಥವಾ ದೈವನ ನಂಬ್ಕೊಂಡಿರುವ ಜನಗಳ ವಿಷಯಕ್ಕೆ ಬಂದರೆ ದೈವ ಯಾವ ಹಂತದಲ್ಲಿ ಬೇಕಾದರೂ ಹೋಗುತ್ತೆ ಅನ್ನೋದೊಂದೇ ಒಂದು ನಿದರ್ಶನ. ಲಾಸ್ಟ್ ಒಂದು 10 ಮಿನಿಟ್ ಇದೆಯಲ್ಲ, ಸೊ ಅದು ನೋಡುವಾಗ ಸೊ ನೀವು ಕಾಲಲ್ಲಿ ಸ್ಲಿಪ್ಪರ್ಸ್ ಹಾಕಲ್ಲ, ಅಷ್ಟು ನಿಮಗೆ ಇದ್ದಕ್ಕಿದ್ದಾಗೆ ಕೈ ಹೀಗೆ ಮುಕ್ಕೊಂಡು, ನಾನು ಹೀಗೆ ಕೈ ಹೀಗೆ ಮುಕ್ಕೊಂಡು ಆಚೆ ಈಚೆ ಎಲ್ಲೂ ನೋಡಿಲ್ಲ. ನನ್ನ ಮಗಳನ್ನ ಸಹ ಕರ್ಕೊಂಡು ಹೋಗಿದ್ದೆ. ಅವಳಿಗೆ ಲಾಸ್ಟ್ ಸೀನ್ ನೋಡುವಾಗ ತುಂಬ ಭಯ ಆಯಿತು. ಅವಳು ಕಿವಿ ಮುಚ್ಕೊಂಡು ಕಣ್ಣು ಮುಚ್ಕೊಂಡಿದ್ಲು. ಅಷ್ಟು ಆಲ್ಮೋಸ್ಟ್ ಎಲ್ಲ ಫಿಲ್ಮ್ ನೋಡಿದ್ಲು. ಸೊ ಎಲ್ಲದನ್ನು ನೋಡಿದ್ಲು. ಲಾಸ್ಟ್ ಮಿನಿಟ್ಸಲ್ಲಿ ಆಗಲಿಲ್ಲ, ಅವಳಿಗೆ ಫಸ್ಟ್ ಟೈಮ್ ಅಲ್ವಾ. ಸೊ ಇದು ಈ ಥರ ನೋಡುವಾಗ ಸ್ವಲ್ಪ ಭಯ ಆಗುತ್ತೆ. ಸೊ ನಾನು ಹೇಳಿದ್ನಲ್ಲ, ಇಲ್ಲೋ ನಮ್ಮ ಎದುರುಗಡೆನೇ ಬಂದು ದೈವ ನಮಗೆ ರಕ್ಷಣೆ ಕೊಡ್ತಾ ಇದೆ ಅನಿಸುತ್ತೆ. ಸೊ ಆ ಥರ ಇತ್ತು. ದಯವಿಟ್ಟು ಥಿಯೇಟ್ರಲ್ಲಿ ಹೋಗಿ ನೋಡಿ. ಸೊ ಯಾವತ್ತೂ ಆ ಬಿಗ್ ಸ್ಕ್ರೀನಲ್ಲಿ ನೋಡಿದರೆ ಮಾತ್ರ ಅದೊಂದು ನಿಮಗೆ ಪಾಸಿಟಿವ್ನೆಸ್ ಕಾಣುತ್ತೆ. ಸೊ ಈ ಟಿ ವಿಲೆಲ್ಲ ಹಾಕ್ತಾರೆ, ಬಟ್ ಅದು ಸಿಗಲ್ಲ. ನಾನು ಇಷ್ಟು ವರ್ಷ ಆದಮೇಲೆ 4 ವರ್ಷ ಆದಮೇಲೆ ನಾನು ಸ್ಟಾರ್ಟಿಂಗೇ ಹೇಳಿದೆ ಫಿಲ್ಮಿಗೆ ಹೋಗಿರುವಂಥದ್ದು. ಸೊ ಅದಕ್ಕೂ ಮುಂಚೆ ಡಿ ಬಾಸ್ ನನ್ನ ಫೇವ್ರೇಟ್ ಹೀರೋದೆಲ್ಲ ಫಿಲ್ಮ್ ಬಂತು, ಹೋಗಿರಲಿಲ್ಲ. ನನ್ನ ಸಣ್ಣ ಮಗು ಇತ್ತು ಅಂಥೇಳಿ ಇದಕ್ಕಂತೂ ಹೋಗಲೇಬೇಕು ಅಂತಲೇ ಹೋಗಿದ್ದು. ಆ ಫಿಲ್ಮು ಆ ಥಿಯೇಟ್ರಲ್ಲಿ ನೋಡಿದ್ರೆ ರಿಯಲ್ ವಿಷನ್ ನಿಮಗೆ ಗೊತ್ತಾಗುವಂಥದ್ದು. ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರು ಸ್ಟ್ರಗಲ್ ಮಾಡಿದ್ದಾರೆ. ಒಂದು ನ್ಯೂಸ್ ಅಂದರೆ, ನನ್ನ ಮಗಳು ಡ್ಯಾನ್ಸ್ ಕ್ಲಾಸ್ ಇದೆಯಲ್ವಾ, ಅವರ ಟೀಚರ್ ಹಸ್ಬೆಂಡ್ಸ್ ಅದರಲ್ಲಿ ಮೇನ್ ರೋಲ್ ಮಾಡಿದ್ದಾರೆ. ಸೊ ತುಂಬ ಖುಷಿಯಾಗತ್ತೆ. ಸೊ ಇಂಥ ಪ್ರತಿಭೆಗಳನ್ನೆಲ್ಲ ಸೇರಿಸ್ಬಿಟ್ಟು ಮಾಡಿರುವಂಥದ್ದು ತುಂಬ ಅಂದರೆ ಖುಷಿಯಾಗುತ್ತೆ. ಯಾರು ಇನ್ನೂ ನೋಡಿಲ್ಲ ದಯವಿಟ್ಟು ಥಿಯೇಟ್ರಲ್ಲೇ ಹೋಗಿ ನೋಡಿ. ನಮ್ಮ ತುಳುನಾಡು ಬಗ್ಗೆ ನೀವು ಹಾಗೆ ಹೀಗೆ ಎಲ್ಲ ಕೆಲವೊಬ್ಬರು ಮಾತಾಡ್ತಿರಲ್ಲ, ಈ ಫಿಲ್ಮ್ ನೋಡಿದಾಗ ಗೊತ್ತಾಗುತ್ತೆ ನಮ್ಮ ತುಳುನಾಡು ಯಾಕೆ ನಾವು ಅಷ್ಟು ದೈವಗಳನ್ನು ಆರಾಧಿಸ್ತೀವಿ, ಆಚರಿಸ್ತೀವಿ ಅಂತ ಹೇಳಿ ಗೊತ್ತಾಗುತ್ತೆ ನಿಮಗೆ. ಸೊ ಹೇಳ್ತೀವಲ್ಲ, ನಮ್ಮನ್ನು ಆ ದೈವಗಳನ್ನು ನಾವು ಎಲ್ಲೋ ಒಂಥರ ಹೀಗೆ ಕೈ ಮುಗಿದು ಒಂದು ಕ್ಷಣ ಬೇಡ್ಕೊಂಡ್ರೆ ಸೊ ಜೀವನ ಪರ್ಯಂತ ನಮಗೇನೇ ಕಷ್ಟ ಬಂದರೂ ನಮ್ಮ ಬೆನ್ಗಾವಲಾಗಿ ಅವ್ರು ಇರ್ತಾರೆ ಅನ್ನೋದೊಂದೇ ನಂಬಿಕೆ. ಸೊ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಕಾಂತಾರ ವೀಡಿಯೋದ ಲಾಗ್ ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾರು ಇನ್ನೂ ಫಿಲ್ಮ್ ನೋಡಿಲ್ಲ ಸೊ ದಯವಿಟ್ಟು ಥಿಯೇಟ್ರಲ್ಲಿ ನೋಡಿದವರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು.